ದೇವಂಗಿ ಯಾರ ಮನೆ ಕಟ್ಟಾಕ್ಲೈತೆ ಅಯ್ಯೋ ಇಳಿರಿ. ಇಲ್ಲಿ ನೋಡ್ರಿ ಏನಮ್ಮ ವೇದ ಇದು? ಹೋದ್ ತಿಂಗಳಕ್ಕಿಂತ ಜಾಸ್ತಿ ಸಾಮಾನ್ ಬರ್ದ್ಬಿಟ್ಟಿರಾ? ಇದು ದಿನಸಿ ಅಂಗಡಿ ಸಾಮಾನ್ ಲಿಸ್ಟ್ ಅಲ್ಲ, ಮತ್ತೆ ನಮ್ ಪ್ರೋಗ್ರಾಮ್ ಲಿಸ್ಟ್. ಪ್ರೋಗ್ರಾಮ ಏನು? ವೇದ ಮಂಜುನ ಪ್ರಣಯದಾರತಿ ಕಾರ್ಯಕ್ರಮ. ಓಹೋ, ಆರ್ತಿ ಲೆವೆಲ್ಗೆ ಬಂದ್ಬಿಡ್ತ ನಮ್ ಪ್ರಣಯ. ಏನ್ ಪ್ರೋಗ್ರಾಮ್ ನೋಡೋಣ ಹೇಳು. ನಾವಿಬ್ರು ಸೋಮವಾರ ಎಲ್ಗ್ ಹೋಗ್ಬೇಕು, ಯಾವ ಸಿನಿಮಾ, ಯಾವ ಮಾಲು, ಮಂಗಳವಾರ ಎಲ್ಗ್ ಹೋಗ್ಬೇಕು, ಬುಧವಾರ ಯಾವ ಹೋಟ್ಲಿಗೆ ಹೋಗ್ಬೇಕು, ಗುರುವಾರ ಯಾವ ಪಾರ್ಕ್ ಹೋಗ್ಬೇಕು, ಶುಕ್ರವಾರ ಎಲ್ಲಿ ವಾಕ್ ಮಾಡ್ಬೇಕು, ಶನಿವಾರ ಎಲ್ಲಿ ಗೆಟ್ ಟುಗೆದರ್ ಅಂತ. ಭಾನುವಾರ ಸುಸ್ತಾಗಿರುತ್ತಲ್ವಾ, ಅದಕ್ಕೆ ಹಾಲಿಡೇ. ಓಹೋ, ಏನ್ ಟೈಟ್ ಶೆಡ್ಯೂಲ್ ಹಾಕ್ಬಿಟ್ಟಿದ್ಯಾ? ನಾವಿಬ್ರೇ ಇದೀವಲ್ಲ ಅದಕ್ಕೆ. ಅಲ್ಲಮ್ಮ, ಇದಕ್ಕೆಲ್ಲ ಚಾರ್ಜ್ ಆಗಲ್ವಾ? ಚಾರ್ಜ್ ಇರುತ್ತೆ, ಆದ್ರೆ ನೀನು ಕೊಡ್ಬೇಕಾಗಿದ್ದಿಲ್ಲ, ನಾನು ಕೊಡ್ಬೇಕಾಗಿಲ್ಲ. ಮತ್ತೆ ಯಾರು ಕೊಡ್ತಾರೆ? ಬ್ಯಾಂಕರ್ ಅಂತ ನಮ್ಮ ಅಕ್ಕ ಅಲ್ವಾ, ಕೊಡ್ತಾಳ್ ಬಿಡು. ನೋಡು ಮಂಜ, ಈ ಲಿಸ್ಟ್ ಅಲ್ಲಿ ಒಂದನ್ನು ಚಾಚು ತಪ್ಪದೆ ಬರ್ದಿದೀನಿ. ಅದನ್ನ ಕರೆಕ್ಟ್ ಆಗಿ ಟೈಮ್ ಪ್ರಕಾರ ಪಾಲಿಸ್ಬೇಕು, ಯಾವ್ದು ಮಿಸ್ ಮಾಡಂಗಿಲ್ಲ. ಇಟ್ಕೋ. ವೇದ, ನಾನ್ ಹೇಳಿದ್ನಲ್ಲ, ಅವ್ನ್ ಹೇಳಿದ್ಯಾ? ಅಕ್ಕ, ನಾನ್ ಯಾರು? ಅಕ್ಕನ್ ತಂಗಿ. ನೀನ್ ಒಂದ್ಸರಿ ಹೇಳಿದ್ನ, ನಾನು ಎರಡೆರಡು ಸರಿ ಹೇಳಿದೀನಿ. ಜಾಣೆ. ನನ್ಗೂ ಅವಾಗ ಹಾಗೇ ಅನ್ಸುತ್ತೆ. ಆದ್ರೆ ಇವನು ದಡ್ಡ. ಇನ್ನೂ ಒಂದ್ಸಲ ಹೇಳ್ತೀನಿ, ನೀನ್ ಅವ್ನ್ಗೆ ಇನ್ನೂ ಒಂದ್ಸಲ ಹೇಳು. ನೋಡ ಮಂಜ, ಯಾವ್ದೇ ಕಾರಣಕ್ಕೂ ಈ ಪ್ರೋಗ್ರಾಮ್ ಅಲ್ಲಿರೋ ಒಂದನ್ನು ಮಿಸ್ ಮಾಡ್ಬಾರ್ದು. ನೋಡ ಮಂಜ, ಯಾವ್ದೇ ಕಾರಣಕ್ಕೂ ಈ ಪ್ರೋಗ್ರಾಮ್ ಅಲ್ಲಿರೋದು ಒಂದು ಮಿಸ್ ಮಾಡ್ಬಾರ್ದು. ಕೇಳಿಸ್ಕೊಂಡ್ಯಾ? ಅಕಸ್ಮಾತ್ ಏನಾದ್ರು ಮಿಸ್ ಮಾಡಿದ್ರೆ ದಂಡಂ ದಶಗುಣ. ಅಕಸ್ಮಾತ್ ಏನಾದ್ರು ಮಿಸ್ ಮಾಡಿದ್ರೆ ದಂಡಂ ದಶಗುಣಂ. ಕೇಳಿಸ್ಕೊಂಡ್ಯಾ? ವೇದನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ವೇದನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ವೇದ ಅಂದ್ರೆ ನಾನೇ. ನನ್ನನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು. ಪ್ರೀತಿಯಿಂದ ತಾನೇ? ನೋಡಿದ್ರು ನೋಡ್ಕೊಂಡೆ, ಇಲ್ಲ ಅಂದ್ರೆ ಇಲ್ಲ. ಏ ಮಂಜ, ನಾವ್ ಹೇಳ್ದಂಗ್ ಕೇಳಿಲ್ಲ ಅಂದ್ರೆ ನೀನ್ ಈ ಭೂಮಿ ಮೇಲೆ ಇದ್ರೆ ಇರ್ತೀಯ, ಇಲ್ಲ ಅಂದ್ರೆ ಇಲ್ಲ. ಲೇ ಮುಂಜ, ಏನೋ ಇಷ್ಟು ಖುಷಿ ಖುಷಿಯಾಗಿದೆ, ಏನಾಯ್ತು? ಲೇ ಮಾವಿನ ಮಿಡಿ, ಮಾಡ್ಬಿಡ ಕಾಮಿಡಿ. ನೋಡ, ವೇದ ಕೊಟ್ಟಿರೋದು ಇಷ್ಟು, ಇಲ್ಲೆಲ್ಲ ಓಡಾಡ್ಬೇಕಂತೆ. ನನ್ನ ಹೆಂಡ್ತಿನೇ ಸುಧಾರ್ಸಕ್ಕಾಗಲ್ಲ, 24 ಗಂಟೆ ಒಟಗುಟ್ಟ ಈ ವೇದನೆ ಹೇಗೋ ಸುಧಾರಿಸ್ತೀಯಾ? ಅಯ್ಯೋ, ನಿನ್ ಹೆಂಡತಿ ಪ್ರತಿಷ್ಠಾಪನೆ ಮಾಡಿರೋ ಮೂರ್ತಿ ತರ. ಇವಳು ಹಂಗಲ್ಲ, ಸ್ವಲ್ಪ ಯಾವ ಮಾಡಿದ್ರು ಬುಗುರಿ ತರ ಆಡ್ಸ್ಬಿಡ್ತಾಳ ಕಣ. ಒಂದು ಕೆಲಸ ಮಾಡ, ಅವಳಿಗೆ ಸ್ವಲ್ಪ ಧೈರ್ಯ ಕಡಿಮೆ ಮಾಡಿ ನಿನ್ ಮೇಲೆ ಭಯ ಬರೋವಾಗ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಯಾವಾಗ್ಲೂ ಹಾಲಿನ ಹಾಲ್ ಅಂತಿದ್ಯಾ? ಮೆಟ್ಲ ಮೇಲೆ ನಿಂತ್ಕೊಂಡು ಒಂದು ಐಡಿಯಾ ಕೊಡ. ಹೌದಾ? ಹಿಡ್ಕೋ. ಇಷ್ಟು ಮಾಡು. ಇಷ್ಟು ಮಾಡಲ್ಲ ಕಣ, ಮತ್ತೆ ನೀ ಹೇಳಿದಷ್ಟು ಮಾಡ್ತೀನಿ. ಮೂಟೆ ಹತ್ರ ಏನೋ ಪುಸ್ 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 ಅಂತ ಸೌಂಡ್ ಬರ್ತಿತ್ತ. ನನ್ನ ಹತ್ರ ಹೋಗಿ ಕೇಳಿದ್ನ, ಮತ್ತೆ ಸೌಂಡ್ ಬರ್ತಾನೆ ಇತ್ತು. ತಗೊಂಡ್ ರಪ್ಪ 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 ಅಂತ ಬಾರಿಸ್ಬಿಟ್ಟೆ. ಅದು ಉಸಿರು ಬಿಟ್ಟು ಸತ್ತೋಯ್ತು. ಉಸಿರು ಬಿಟ್ಟು ಸತ್ತೋಯ್ತ? ಏನ್ ವೇದ? ಮೋಸ್ಟ್ಲಿ ಹಾವ್ ಅನ್ಸುತ್ತೆ. ಬಿಡಿ, ಸತ್ತೋಗ್ತೀರಾ? ಅಯ್ಯೋ, ಸುಮ್ನೆ ರೀ. ಮೊನ್ನೆ ವಿಧಾನಸೌಧದೊಳಗೆ ಹಾವು ನುಸ್ಬಿಟ್ಟಿತ್ತು ಗೊತ್ತಾ? ಇನ್ನು ಮನೆಗೆ ಬರ್ದಲ್ಲಿರುತ್ತೇನ್ರಿ. ಅಷ್ಟು ದೊಡ್ಡ ಜಾಗದಲ್ಲಿ ಇಂಚಿಂಚಲು ಜನ ನಡ್ದಾಡ್ತಾ ಇರ್ತಾರೆ. ಅಷ್ಟೊಂದು ಸೆಕ್ಯೂರಿಟಿ ಇದ್ರು ಹಾವು ಎಷ್ಟು ಧೈರ್ಯವಾಗಿ ಒಳಗ್ ಬರುತ್ತಲ್ವಾ? ಅದು ಧೈರ್ಯನ ಮೆಚ್ಚಲೇಬೇಕು. ಬಾದೋರೆ, ನಾಗರ ಹಾವು ಅಂದ್ರೆ ದೇವ್ರಿದ ಹಾಗೆ, ಎಲ್ಲಂದ್ರಲ್ಲಿ ಪ್ರತ್ಯಕ್ಷ ಆಗುತ್ತೆ. ಕರೆಕ್ಟಾಗಿ ಹೇಳ್ದೆ ರುಕ್ಮಿಣಿ. ನಾವು ಅದನ್ನ ತಿಳ್ಕೊಂಡಿರೋದಕ್ಕೇನೆ ಅವಾಗ ಸರ್ಕಾರಿ ಆಫೀಸ್ಗಳಲ್ಲಿ, ಮಿನಿಸ್ಟರ್ಗಳ ಮನೆಗಳಲ್ಲಿ ಹಾವುಗಳನ್ನ ನೋಡ್ತಾ ಇದೆ. ಅಯ್ಯೋ ದೇವ್ರೆ, ಹಾವು ಪುಸ್ ಪುಸ್ ಅಂತಿತ್ತು ಅಂತ ಕೋಲ್ ತಗೊಂಡ್ ಸರಿಯಾಗಿ ಹೊಡ್ಬಿಟ್ಟೆ. ಸತ್ತೋಯ್ತೋ ಏನೋ. ವೇದ, ಕರೆಕ್ಟ್ ಆಗಿ ತಲೆ ಕೆಳಗಡೆ ಮಾಡಿ ಪಾಲೆ ಹಿಡ್ಕೊಂಡು ನೋಡ್ತೀಯ ಸತ್ತೋಗಿದ್ಯೋ ಇಲ್ವಾ ಅಂತ. ಇಲ್ಲ ಪಾರು ಆಂಟಿ, ನನ್ಗೂ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ. ಅದ್ ಸತ್ತಿದ್ಯೋ ಬದುಕಿದ್ಯೋ? ರುಕ್ಮಿಣಿ, ಹಾವು ಸತ್ತೋಗಿದೆ, ಅನುಮಾನನೇ ಇಲ್ಲ. ಹೌದಾ? ಹಾಗಂತೀರೇನ್ರಿ? ಹೌದು, ಶಬ್ದ ಬಂದಾಗ ಮೂಟೆ ಅಡಿ ಇತ್ತು. ಹಾವಿನ ಎಡೆಗೆ ಏಟ್ ಬಿದ್ದಾಗ ಒಂದೇ ಸರಿ ಸತ್ತೋಗುತ್ತೆ. ಅಯ್ಯೋ ವೇದ, ಎಂತ ದೊಡ್ಡ ತಪ್ಪು ಮಾಡಿದ್ಯಾ ಗೊತ್ತಾ? ನೀನ್ ಯಾಕೆ ಹಾವನ್ನ ಹೊಡಿಬೇಕಾಗಿತ್ತು? ಪಾರು ಆಂಟಿ, ನನ್ಗೆ ಯಾಕೆ ಬೈತಿದ್ರ? ಇದ್ರಲ್ಲಿ ನಂದೇನ್ ತಪ್ಪಿಲ್ಲ, ಆ ಹಾವಿಂದೆ ತಪ್ಪು. ನಾನೇ ಕೇಳಿಸ್ಕೊಳ್ಳಿ ಅಂತ ಯಾಕೆ ಬುಸ್ ಬುಸ್ ಅನ್ಬೇಕಿತ್ತು? ನನಗ್ ಕಚ್ಬಿಡುತ್ತೆ ಅಂತ ಭಯ ಆಯ್ತು, ಕೋಲ್ ತಗೊಂಡ್ ಹೊಡೆದ್ನಪ್ಪ. ಅದ್ ಯಾವ ಹಾವು ಅಂತ ನೋಡಿ ಹೊಡಿಬೇಕಾಗಿತ್ತು ತಾನೇ? ಸುಮ್ನೆ ರಮ್ಮ ನೀನು. ಹಾವು ಯಾವ್ದೇ ಆಗ್ಲಿ ವನ್ಯ ಜೀವಿಗಳಿಗೆ ನಾವು ಹಿಂಸೆ ಮಾಡಂಗಿಲ್ಲ. ಚೆನ್ನಾಗಿ ಹೇಳ್ತೀರ ನೀವು. ಅಕಸ್ಮಾತ್ ಹಾವು ಬಂದ್ ನಮ್ ವೇದನ್ ಕಚ್ಚಿದ್ರೆ ರೀ ಪಿನ್ ನೋಡ್ರಿ, ಭೂಮಂಡಲದಲ್ಲಿ ಮನುಷ್ಯಗೊಬ್ಬಂಗೆಲ್ಲ ಜೀವ ಇರೋದು. 330 ಕೋಟಿ ಜೀವಿಗಳಿಗೂ ಜೀವ ಇದೆ. ಅವುಗಳಿಗೂ ಬದುಕೋ ಹಕ್ಕಿದೆ, ಬದುಕೊಳ್ಳಿ ಬಿಡ್ರೆ. ಈ ಡೆಂಗ್ಯೂ ಹಬ್ಬತ್ತಲ್ಲ, ಆ ಸೊಳ್ಳೆ, ಜಿರಳೆ, ತಿಗಣೆ ಎಲ್ಲವಕ್ಕೂ ಬದುಕೋ ಹಕ್ಕಿರುತ್ತೆ. ಹೌದಾ? ಹಾಗಿದ್ರೆ ಅದನ್ನೆಲ್ಲ ತಂದ್ ಮನೇಲಿ ಸಾಕೊಳ್ಳಿ.
ಇಲ್ಲಿ ಲೇ ಬಾರೋ ಅದನ್ನೆಲ್ಲ ಮನೇಲಿ ಸಾಕಕ್ ಬಿಡ್ತೇನೆ ಬೇಡಪ್ಪ ರೀ ಪರಮೇಶ್ವರರೇ ಪ್ಯಾಂಟ್ ಹಾಕೊಂಡು ವೇದಾಂತ ಮಾತಾಡ್ಬಾರ್ದು ರೇ ಏನ್ರಿ ಇದನ್ನ ಹೇಳಕ್ಕೆ ಲುಂಗಿ ಹಾಕೊಂಡ್ ಬರ್ಬೇಕಾ? ಕೆಲವು ಅಯೋಗ್ಯ ಜನರು ಹುಲಿ ಚರ್ಮ, ಜಿಂಕೆ ಚರ್ಮ, ಮೊಸಳೆ ಚರ್ಮ, ಹಾವಿನ ಚರ್ಮನೆಲ್ಲ ಸುಲ್ದು ಮಾರ್ತಾರೆ. ಇನ್ ಸ್ವಲ್ಪ ದಿವಸ ಬಿಟ್ರೆ ಎಂಟಿ ಚರ್ಮನು ಸುಲ್ದು ಮಾರ್ತಾರೆ. ನಾಗರ ಹಾವಾಗಿದ್ರೆ ಸರ್ಪದೋಷ ಬರುತ್ತೆ. ರೀ ವಾಸ್ತು ದೋಷ ಪರಿಹಾರ ಆಗಕ್ಕೆ ಏನ್ ಮಾಡ್ಬೇಕು? ಅದಕ್ಕೆ ನಂಗೆ ಸ್ವಲ್ಪ ಸಮಯ ಕೊಡ್ಬೇಕು. ಓನೆ ಚಿನ್ನ, ಓನೆ ಮುದ್ದು, ಆಕೆ ಬಂಗಾರಿ, ಆಕಮ್ಮ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ ಸರಿಯಾಗಿ ಹೇಳೆ. ಅಕ್ಕ ಹಾವು ಸತ್ತೋಯ್ತು. ಅಷ್ಟೇ ತಾನೇ, ಸಾಲಿ ಬಿಡೆ. ಹಾವು ಸತ್ತಿದ್ದಕ್ಕೆ ನೀನ್ ಯಾಕೆ ಕಳ್ಬೇಕು? ಹಾವಿನ ರಿಲೇಟಿವ್ಸ್ ಹೇಳ್ತಾರೆ. ನಾನ್ ಸತ್ತಲ್ಲ, ನಡಕ್ಕಾಗಲ್ವಲ್ಲ ಅದಕ್ಕೆ. ಅಕ್ಕ ಹಾವು ಸತ್ತಾಗಿಂದ ನಾಲ್ಗೆ ಆಚೆ ಬರ್ತಿದ್ದೀನಿ. ಇಲ್ಲಕ್ಕ ಏನೋ ಒಂಥರ ಕಸಿ ಬಿಸಿ. ಅಯ್ಯೋ ನೀನ್ ಯಾಕೆ ಕಸಿ ಬಿಸಿ ಮಾಡ್ಕೋತ್ಯಾ? ಕಡೆ ಈ ವೈಶಾಲಿಗೆ ಹೆಲ್ಪ್ ಆಗ್ಲಿ ಅಂತಾನೆ ಆ ಗೋವಿಂದ ಈ ಮನೆಗೆ ಜನಗಳನ್ನ ಕಳ್ಸಿರೋದು. ನೋಡಿ ಈ ಕನ್ನಡಿ ರುಕ್ಮಿಣಿ ಬಂದಿರೋದು ಯಾಕೆ? ಇಂಥ ಟೈಮಲ್ಲಿ ನಮ್ಗೆ ಹೆಲ್ಪ್ ಮಾಡೋದಕ್ಕೆ. ನಾನೆಲ್ಲ ಸರಿ ಮಾಡ್ತೀನಿ, ನೀನ್ ಸುಮ್ಮನೆ ಇರು. ಬಾಮ್ಮ ಇಲ್ಲಿ. ಹೇಳಿ ವೈಶಾಲಿ ಅವರೇ. ಕೊಟ್ಟ ಸಮಯ ಸಾಕಾಗಿದೆ. ಸಾಕಾಯ್ತು. ಹಾಗಿದ್ದರೆ ಪರಿಹಾರವನ್ನು ಹೇಳುವಂತವರಾಗಿ, ನೀವು ಕೇಳುವಂತವರಾಗಿ. ವೈಶಾಲಿ ಅವರೇ, ನಾವು ಆ ಹಾವಿನ ಸುದ್ದಿಗೆ ಹೋಗೋದೇ ಬೇಡ. ವೇದ ಹಾವನ್ ಹೊಡೆದಾಗ ಅದೇನಾದ್ರೂ ಅರ್ಧ ಪ್ರಾಣದಲ್ಲಿದ್ರೆ ವೇದನ ಅದು ನೋಡಿದ್ರೆ ವೇದನ್ ಸಾಯಿಸೋವರೆಗೂ ಬಿಡಲ್ಲ. ಏನ್ ಹೇಳ್ತಿದ್ಯಾ ರುಕ್ಮಿಣಿ? ಹೌದು ವೈಶಾಲಿ ಅವರೇ, ಚಲನಚಿತ್ರದಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಹಾಡಿಲ್ವಾ? ಹಾವಿನ ದ್ವೇಷ 12 ವರುಷ ನನ್ನ ರೋಷ 3 ನಿಮಿಷ. ಸುಮ್ಮನೆ ನಗ್ಸಕ್ ಹೇಳ್ದೆ ಕಣೆ. ನೋಡ್ಕೊಂಡೇಬೇಕು. ನನಗ್ ಗೊತ್ತಿರೋ ವಿಷಯ ಏನಪ್ಪಾ ಅಂದ್ರೆ ಹುಡುಕದೆ ಭಗವಂತನೇ ಸಿಗ್ತಾನೆ. ಅಷ್ಟ್ರಲ್ಲಿ ಒಂದ್ ಸಮಸ್ಯೆಗೆ ಪರಿಹಾರ ಸಿಗಲ್ವಾ? ಸಿಕ್ಕಾಯ್ತು. ಎಲ್ಲಿ? ಇಲ್ಲಿ. ಏನಿದು ರುಕ್ಕು? ನಾಗದೋಷದ ಪುಸ್ತಕ. ಓ ಈ ತರ ಬೇರೆ ಪುಸ್ತಕ ಇದೆಯೇ? ನೀವ್ ಕೇಳಿಲ್ವಾ? ಹಲ್ಲಿ ಶಕುನ, ಆ ಶಕುನ, ಈ ಶಕುನ, ಹಾಗೆ ಇದು. ಓ ಇದ್ರಲ್ಲಿ ನಮ್ಮ ವೇದಕ್ಕೆ ಪರಿಹಾರ ಇದ್ಯಾ? ಇರೋದಕ್ಕೆ ತಾನೇ ತಂದಿರೋದು. ಹೇಳುವಂತವಳಾಗು. ಕೇಳುವಂತವರಾಗಿ. ವೇದ ರುಕ್ಕು ಕೇಳೋ ಪ್ರಶ್ನೆ ಕರೆಕ್ಟಾಗಿ ಉತ್ತರ ಕೊಡು. ಹೇಗ್ ಕೊಡ್ತೀನಿ ನೋಡ್ತಾ ಇರು. ವೇದ, ಹಾವನ್ನ ನೀನ್ ಹೊಡೆದಾಗ ಅದು ಏನ್ ಮಾಡ್ತಾ ಇತ್ತು? ರಪ್ಪ ರಪ್ಪ ಅಂತ ಹೊಡೆದೆ ಅಂತ ಮಲಗಿರುತ್ತೆ. ಅದ್ರ ತಲೆ ಎಲ್ಲಿತ್ತು? ಕುಚ್ಚ ಮೇಲಿತ್ತು. ವೇದ, ದೋಷ ಪರಿಹಾರ ಆಗ್ಬೇಕೋ ಬೇಡ್ವೋ? ಆಗ್ಬೇಕು. ನಿಜವಾಗ್ಲೂ ಗೊತ್ತಿಲ್ಲ. ನಿನ್ ತಲೆ ಎಲ್ಲಿತ್ತು? ಕುಚ್ಚ ಮೇಲಿತ್ತು. ವೈಶಾಲಿ ಅವರೇ, ಈಗೇನ್ ಹೇಳ ಹೋಗ್ಲಾ? ಸಮಾಧಾನ ಮಾಡ್ಕೊಂಡ್ಬಿಡಿ ರುಕ್ಕು. ವೇದ ಕರೆಕ್ಟ್ ಆಗಿ ಹೇಳಿ. ಹಾವಿನ ಕುತ್ತಿಗೆ ಎಲ್ಲಿತ್ತು, ನಿನ್ ಕುತ್ತಿಗೆ ಎಲ್ಲಿತ್ತು ಅಂತ ಹೇಳು. ಅಯ್ಯೋ ವಾಸ್ತು ಅವರೇ, ನನ್ ಹೊಡಿಬೇಕಾದ್ರೆ ಹಾವು ಯಾವ ಕಡೆ ಮಲಗಿತ್ತು, ನನ್ ತಲೆ ಯಾವ ಕಡೆ ಇತ್ತು ಅಂತೆಲ್ಲ ನೋಡಕ್ ಆಗ್ಲಿಲ್ಲ. ಒಟ್ನಲ್ಲಿ ಹಾವಿಗೆ ಸರಿಯಾಗಿ ಹೊಡೆದ್ ಬಂದೆ. ಈಗ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ. ಓದ್ತೀನಿ ಕೇಳಿ. ನಾಗರ ಹಾವನ್ನ ತುಳಿದ್ರೆ ಪಾಪ ಬರತ್ತೆ. ಅದನ್ನ ಗಾಯಗೊಳಿಸಿದ್ರೆ ನರ್ಕಕ್ ಹೋಗ್ತಾರೆ. ಒಂದು ವೇಳೆ ನಾಗರ ಹಾವನ್ನ ಸಾಯಿಸಿದ್ರೆ ನರ್ಕಕ್ ಹೋಗೋದಲ್ದೆ ತನ್ನ 7ನೇ ಜನ್ಮದಲ್ಲಿ ಹುಳುವಾಗಿ ಹುಟ್ಟುತ್ತಾರೆ. ಮಿಕ್ಕ ಜನ್ಮ ಕ್ರಿಮಿಕೀಟಗಳಾಗಿರ್ತಾರೆ. ಮುಂದಕ್ಕೆ ಹೇಳು. ಅಷ್ಟೇ ಅಲ್ಲ ವೈಶಾಲಿ ಅವರೇ, ಮದ್ವೆ ಆಗದೆ ಇರೋರು ನಾಗರ ಹಾವನ್ನ ಮುಟ್ಟೋದಾಗ್ಲಿ, ತುಳಿಯೋದಾಗ್ಲಿ, ಸಾಯಿಸೋದಾಗ್ಲಿ ಮಾಡಿದ್ರೆ ಅವ್ರಿಗೆ ಮದ್ವೆ ಆಗಲ್ಲ. ಮದ್ವೆ ಆದ್ರೂ ಮಕ್ಳಾಗಲ್ಲ. ಒಂದ್ ವೇಳೆ ಮಕ್ಳಾದ್ರೂ ಅದು ಉಳಿಯಲ್ಲ. ಲೇ ಮಂಜ, ಚೆನ್ನಾಗಿ DTP ಮಾಡಿಸಿದ್ಯಾ ತಾನೆ? ಸುಮ್ಮನೆ 150 ರೂಪಾಯಿ ಖರ್ಚು ಮಾಡಿದ್ದೀನಪ್ಪ. ಅಯ್ಯೋ ಅಕ್ಕ, ನಾನು ಏನ್ ಮಾಡ್ಲಿ? ಅಯ್ಯೋ ವೇದ, ಇವಾಗ ಸಮಯ ಮುಗ್ದೋಯ್ತು. ನಾಳೆ ಶುಭಗಳಿಗೆಲಿ ಅದ್ ಯಾವ ಹಾವು ಅಂತ ನೋಡೋಣ. ಒಂದ್ ವೇಳೆ ಅದ್ ನಾಗರ ಹಾವೇ ಆಗಿದ್ರೆ ಪರಿಹಾರ ನಾನ್ ಹೇಳ್ತೀನಿ. ಲೇ ಮಂಜ, ಹಾವಿನ ಪುಸ್ತಕ ರೆಡಿ ಮಾಡಿದ್ದಾಯ್ತು. ಈಗ ಹಾವಿನ ಸೃಷ್ಟಿ ಮಾಡ್ಬೇಕು. ಆ ಹಾವು ಮೂಟೆ ಮಂದಿ ಸಾಯ್ಬೇಕು. ಆಮೇಲೆ ಅದನ್ನ ಅಲ್ಲಿಂದ ಎತ್ತಾಕ್ಬೇಕು ಅಷ್ಟೇ ತಾನೇ. ಮದುವೆನೇ ಆಗಿನಂತೆ, ಮಕ್ಳು ಕಷ್ಟನ. ಹೋಗ. ಸುಮ್ನಿರೋ, ಒಳಗಡೆ ಹಾವಿರುತ್ತೆ. ಏಯ್ ಏನಾಗಲ್ಲ, ಹೋಗ. ಅಯ್ಯೋ ಅದಕ್ಕೆ ಜೀವ ಇದ್ರೆ ಕಚ್ಬಿಡ್ತದ ಕಣ. ರುಕ್ಮಿಣಿ, ನನ್ನ ಭವಿಷ್ಯ ಹೆಂಗಿದೆ ಹೇಳಮ್ಮ? ಮಂಜೂರೇ, ಏನೂ ತೊಂದ್ರೆ ಇಲ್ಲ. ನೀವು ಹಾವನ್ನು ಹುಡುಕ್ಬೋದು, ಹೋಗಿ. ಏನಪ್ಪ ಇಲ್ವಾ? ಹೋಗಲೇ. ಮಂಜು ಒಳಗಡೆ ಹೋಗಿದಾನ? ಹೋಗಿದ್ದಾನೆ ಕಣ. ಹೋದೆಯ ರಾವು ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋಗಿ ಪ್ರೇಮದ ಸಂದೇಶವ ತಂದಾಗ. ಎಲ್ಲೋ ಅಮ್ಮ. ಹೃದಯದಲ್ಲಿ ನೋವು ಅಂಕಲ್.
ಪೈನ್ ಕಿಲ್ಲರ್ ಹಚ್ಕೋ. ಸುಮ್ನೆ ಇರಿ ಅಂಕಲ್, ನಿಮಗ್ ಗೊತ್ತಾಗೋದಿಲ್ಲ. ಪಾಪ ನನ್ ಮಂಜುಡಿಯರ್ಗೆ ಏನಾಗುತ್ತೋ ಏನೋ. ಎತ್ತಂಗಾಗ್ಬಿಡ್ತು ಹೆಡೆ ನಾವು. ಅಯ್ಯೋ ವೇದ, ನೋಡ್ದ್ಯಾ ಎಂತ ಕೆಲಸ ಮಾಡಿದ್ಯಾ? ನೀನ್ ಮಾಡಿದ ಕೆಲ್ಸದಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತದೆ. ನೋಡಿ ಹೊಡಿತಾನೆ, ಅವ್ನ ಹೊಡಿಬೇಕು. ನೆಕ್ಸ್ಟ್ ಟೈಮ್ ನೋಡಿನೇ ಹೊಡಿತೀನಿ. ಅಕ್ಕ ಈಗ ಆಗಿದ್ದ ಆಗೋಗಿದೆ, ಏನ್ ಮಾಡೋದು ಅಂತ ಹೇಳು. ಓಲಿ ಸುಮ್ನಿರ. ಲವ್ ಮಂಜ, ನೀನಾದ್ರು ಹೋಗೋ, ಹಾವು ಏನ್ ಮಾಡ್ತಿದೆ ನೋಡ್ಕೊಂಬಾ. ಹೌದು ಮಂಜುಡಿ, ಅದಕ್ಕೆ ಇನ್ನೂ ಹಾರ್ಟ್ ಬೀಟ್ ವರ್ಕ್ ಆಗ್ತಿದೆ ಅಂತ ಒಂದ್ಸರಿ ಕೈ ಹಾಕಿ ನೋಡು. ಇಟ್ ನೋಡ್ಬೇಕಾ? ಮಂಜ, ನಿನ್ ಗಂಡ್ ಹೌದಾ ಅಲ್ವೋ ಹೇಳ್ಬಿಡ. ಏನತ್ತೆ ನೀವು ಹಿಂಗ್ ಹೇಳ್ತಿದ್ರ? ಈ ಮನೇಲಿ ನನಗಿರೋ ಧೈರ್ಯ ಯಾರಿಗೂ ಇಲ್ಲ ಗೊತ್ತಾ? ಹೌದಾ? ಅದ್ ನಿಜನೇ ಆಗಿದೆ. ಹೋಗಿ ಹಾವು ಬದುಕಿದ್ಯಾ ಇರೋ ನೋಡ್ಕೊಂಬರ. ಹೋಗ್ತಾನೆ ಹೋಗ ಮಂಜ. ಅಯ್ಯೋ ಟೈಮ್ ಆಗ್ತಿಲ್ಲಲ್ಲ ಅದಕ್ಕೆ. ಅಕ್ಕ ಏನಾಗುತ್ತಕ್ಕ? ಏನು ಆಗಲ್ಲಮ್ಮ, ಅವನು ಬಂದ್ರೆ ನಿಮ್ಗೆ ಒಳ್ಳೇದು, ಅವನು ಹೋದ್ರೆ ನಮ್ಗೆ ಒಳ್ಳೇದು. ಹಾವು ಸಿಕ್ತು ಕಣ. ಹಾವೆಲ್ಲ ಹಾವಿಲ್ಲೆಲ್ಲ ಇತ್ತು. ಮಂಜೂರೇ, ಮೊದ್ಲು ಹೋಗಿದ್ದೀನಿ, ಎಷ್ಟು ಸ್ನಾನ ಮಾಡ್ಕೊಂಡ್ ಬನ್ರಿ. ಎತ್ತಕ್ಕೆ ಇಲ್ಲಾಂದ್ರೆ ದೋಷ ಪರಿಹಾರ ಆಗಲ್ಲ ಅಂತ ಪುಸ್ತಕದಲ್ಲಿ ಬರ್ತಿದೆ. ಎರಡೆರಡು ಸರಿ ಸ್ನಾನ ಮಾಡ್ಬೇಕಾ? ನಾವು ಬಿಟ್ಬೋಣ, ನಮ್ಗೆ ತಿರ್ಗ್ಬಿಡ್ತಾ. ಲೇ, ಅದು ನಾಗರಾವೇ ಕಣ. ನಾಗರಾವಿಗೆ ಮಾತ್ರ ಜನ ಹೆದರೋದು, ಬೇರೆ ಹಾವಿಗೆ ಹೆದರಲ್ಲ ಕಣ. ಹೌದಾ? ಅಲ್ಲ ಪಕ್ಕದಲ್ಲಪ್ಪ ಇನ್ನ ಎಲ್ಲಾವು ಎದುರ್ತಾರೆ ಕಣ. ಆದ್ರೆ ನಾಗರಾವು ಅಂದ್ರೆ ಭಯ ಭಕ್ತಿ ಎರಡೂ ಇರುತ್ತೆ. ಯಾಕೆ ಹೇಳ? ನಾಗರಾವನ ದೇವ್ರಿಗೆ ಹೋಲಿಸ್ತಾರೆ ಕಣ. ಆದ್ರೆ ವಿಷಯ ಗೊತ್ತಿದ್ದ ವೇದ ಅವನ ಹೊಡೆದಾಕ್ ಬಿಟ್ಟಿದ್ದಾಳೆ. ಯಾಕಮ್ಮ ಹೊಡಿಬೇಕಾಗಿತ್ತು? ನನ್ಗೊಂದು ಫೋನ್ ಮಾಡಬಾರ್ದಾಗಿದ್ದ? ನೀವು ಬಂದು ಹೊಡಿತಾ ಇದ್ರಾ? ಹೊಡಿತಾ ಇಲ್ಲಮ್ಮ, ಹಿಡಿತಾ ಇದ್ದೆ. ನೋಡುವ, ಮೊನ್ನೆ ವಿಧಾನಸೌಧಕ್ಕೆ ಹಾವು ಬಂದಾಗ ಅವ್ರೇನು ಹೊಡೆದ್ರ? ಅರಣ್ಯ ಇಲಾಖೆಯವ್ರನ್ನ ಕರ್ಸ್ಬಿಟ್ಟು ಹಾವನ್ನ ಹಿಡಿಸಿದ್ರು. ಹಾಗೆ ನಾನು ಯಾರಿಗಾರು ಫೋನ್ ಮಾಡಿ ಹಾವನ್ನ ಹಿಡಿಸ್ತಿದ್ನಪ್ಪ. ಏನಂತ ಮಾತಾಡ್ತಿದಾರಿ? ಹಾವು ಬರುವಾಗ ಫೋನ್ ಮಾಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ ಬರುತ್ತೆ. ಫೋನ್ ಮಾಡ್ಬೇಕಂತೆ ಫೋನು. ಅಲ್ಲಮ್ಮ, ಹಾವು ಬಂದಾಗ ಅದು ಎಲ್ಲಿರುತ್ತೆ ಆ ಜಾಗ ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಫೋನ್ ಮಾಡಿದ್ರೆ ಯಾರು ಬಂದು ಹಾವನ್ನ ಹಿಡ್ಕೊಂಡು ಹೋಗ್ತಾರೆ. ಹಿಡ್ಕೊಂಡು ಹೋಗೋ ಅಷ್ಟರಲ್ಲಿ ಕಚ್ಬಿಟ್ರೆ? ಅಯ್ಯೋ ನೋಡಮ್ಮ, ಮನುಷ್ಯ ಹಲ್ಲು ಹಾವಿಗಿಂತ ಜಾಸ್ತಿ ವಿಷ ಅಂತೆ. ನಾವೇ ತಿರ್ಗಿಸ್ ಕಚ್ಬಿಟ್ರೆ ಆಯ್ತು. ಯಾಕೆ ಎಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಏಳೇ ಜನ್ಮಕ್ಕೂ ಮಂಜಾನೆ ನಿನ್ ಗಂಡ ಅಂತ ಫಿಕ್ಸ್ ಆಯ್ತು. ಹಾವಾದ್ರೂ ಬರ್ಲಿ, ಹುಲಿ ಆದ್ರೂ ಬರ್ಲಿ, ಬರೀ ಹಾಗಲ್ಲ ಅಕ್ಕ, ನನ್ ಮಂಜನ್ ಜೊತೆ ಎಲ್ಲೆಲ್ಲ ಓಡಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದೆ ಗೊತ್ತಾ? ಆ ಹಾಳದ್ ಮಂಜ ಅದು ಒಪ್ಕೊಂಡಿದ್ದ. ಅಯ್ಯೋ, ಈಗೇನಾಯ್ತು? ಒಂದ್ ವಾರ ತಾನೆ, ಹೋಗ್ಲಿ ಬಿಡ. ನೋಡಿ, ಇದಕ್ಕೆ ಟೈಮು ಅನ್ನೋದು. ಒಂದ್ ಹಾವು ಬರುತ್ತೆ, ನೀನ್ ಅದನ್ನ ಸಾಯಿಸ್ತೀಯ, ನಿನಗ್ ನಾಗದೋಷ ಬರುತ್ತೆ ಅಂತ ನಮ್ಗೇನ್ ಕನ್ಸ್ ಬಿದ್ದಿತ್ತಾ? ಒಂದ್ ವಾರ ಆದ್ಮೇಲೆ ಅವ್ನು ನಿನ್ನ ಮದ್ವೆ ಆಗ್ತೀನಿ ಬಿಡೆ. ಮಂಜು ಮದ್ವೆಗೆ ಈಸಿಯಾಗಿ ಒಪ್ಪಲ್ಲ ಅಂತ ರುಕ್ಕು ಹೇಳಿದ್ದಾರೆ. ಯಾಕೆ? ಮಂಜುಗೆ ನಾಗದೋಷ ಇದೆ. ಮಂಜಪ್ಪ, ಮಂಜುಡಿಯರ್, ಹಬ್ಬ ಕೆಲ್ಸ ಸಿಕ್ತು. ಪಾಪ ನನ್ ಹುಡುಗ ಕೆಲ್ಸ ಸಿಕ್ಕಿಲ್ಲ ಅಂತ ಪೇಪರ್ ಅಲ್ಲಿ ಕೆಲ್ಸ ಹುಡುಕ್ತಾ ಇದ್ದಾನೆ. ಇನ್ನು ಮದ್ವೆ ಆಗಿಲ್ಲ, ಸಂಸಾರ ಮಾಡ್ಬೇಕು, ಎಷ್ಟೊಂದ್ ಟೆನ್ಷನ್. ಚಿನ್ನ 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 ಚಿನ್ನ, ಏನ್ ಚಿನ್ನ 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 ಓನ್ ಮಾಡ್ತಾ ಇದೀಯಾ? ಹುಡುಗಿ ನೋಡ್ತಾ ಇದ್ದೀನಿ. ಮಂಜ, ಏನೋ ಇದು? ಅಯ್ಯೋ ಯೋ ಯೋ ಯೋ, ಇವಳ ಹೇರ್ ಸ್ಟೈಲ್ ನೋಡು, ಹಣೆ ನೋಡು, ಮೂಗ್ ನೋಡು, ಕೆನ್ನೆ ನೋಡು, ತುಟಿ ನೋಡು, ಆ ಕೈ ನೋಡು, ಕಾಲ್ ನೋಡು, ಚಪ್ಪಲ್ ನೋಡು, ಸೂಪರೋ ಸೂಪರ್. ಕೊಡೋ ಇಲ್ಲಿ. ಬೆಳ್ಳಗೆ ಎಷ್ಟೊಂದು ಮೇಕಪ್ ಮಾಡ್ಕೊಂಡಿದ್ದಾಳೆ. ಒಂದ್ ಸ್ವಲ್ಪ 4 ಲೈಟ್ಸ್ ಎಕ್ಸ್ಟ್ರಾ ಇಟ್ಟಿರ್ಬೇಕು, ಅದಕ್ಕೆ ಹೀಗೆ ಕಾಣಿಸ್ತಾ ಇದ್ದಾಳೆ. ಹಂಗಂತೀಯಾ? ಹೌದು, ಇಷ್ಟು ಚೆನ್ನಾಗಿ ಮೇಕಪ್ ನಾನು ಮಾಡ್ಕೊಂಡ್ರೆ ನಾನು ಬ್ಯೂಟಿಫುಲ್ ಆಗಿ ಕಾಣಿಸ್ತೀನಿ. ನಾನು ಇವಳನ್ನೇ ನೋಡ್ತಿರ್ಲ. ಈ ಹುಡುಗಿ ನೋಡ್ಬೇಡ. ಅಯ್ಯೋ, ಅವಳನ್ನೇ ನೋಡ್ತಿರ್ಲಮ್ಮ. ಚಿಕ್ಕದಾಗಿ ಡ್ರೆಸ್ ಹಾಕೊಂಡಿದ್ಲಲ್ಲ, ಪಾಪ ಬಡವಳು ಇರ್ಬೇಕೇನು, ಎಲ್ಲಾ ಕಡೆ ಚಂದ ಎತ್ತಿ ಇವಳಿಗೊಂದು ನೈಟಿ ಕೊಡ್ಸೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಾಯ್ ಮುಚ್ಚೋ ಮಂಜ, ಕೈಯಲ್ಲಿ ಕೆಲ್ಸ ಇಲ್ಲ, ನನಗೊಂದ್ ಖರ್ಚಿಗೆ ಕೊಟ್ಟ ಯೋಗ್ಯತೆ ಇಲ್ಲ, ಇವಳಿಗೆ ನೈಟಿ ಕೊಡ್ತಾನಂತೆ. ಈ ಹುಡುಗಿನ ನೀನ್ ನೋಡೋ ಹಾಗಿಲ್ಲ ಅಷ್ಟೇ. ಅಯ್ಯೋ, ಸೌಂದರ್ಯ ಇರದೆ ನೋಡೋದಕ್ಕಾಗಿ ನಮ್ಮಂತ ಕಲಾ ರಸಿಕರು, ಕಲಾ ಬಾಂಧವರು, ಕಲಾ ಪೋಷಕರು ನೋಡ್ಲಿ ಅಂತಾನೆ ಈ ತರ ಫೋಟೋ ತೆಗ್ಸೋದು. ಆ ರಸಿಕ ಅನ್ನೋ ಪದ ಬಿಟ್ರೆ ಇನ್ನೆಲ್ಲ ಸುಳ್ಳು. ನೋಡು ಮಂಜ, ನಾನ್ ಪಕ್ಕದಲ್ಲಿ ಕೂತಿರೋವರೆಗೂ ನೀನ್ ಈ ಹುಡುಗಿನ ನೋಡೋ ಹಾಗಿಲ್ಲ. ಆ ತರ ಇಲ್ಲೇನು ಬರ್ದಿಲ್ಲ. ಮಂಜ, ಏನಾಯ್ತು? ಯಾಕೆ ಹಿಂಗ್ ಆಡ್ತಿದ್ಯಾ? ಏನಂತ ಹೇಳಿ ವಾಸ, ನಿನ್ನೆ ತಗೊಂಡೋಗಿ ಎಸ್ನಲ್ಲ ಹಾವು, ಅದ್ ರಾತ್ರಿ ಕನ್ಸಲೆಲ್ಲ ಬತ್ತದ್ ಕಣ.
ಕುತ್ತಿಗೆಗೆಲ್ಲ ಸುತ್ತಾಕಳುತ್ತೆ, ಮೈ ಮೇಲೆಲ್ಲ ಹರಿಯುತ್ತೆ, ಅಲ್ಲಲ್ಲ ಕಟ್ಟಂಗಾಗುತ್ತೆ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ನಂಗೆ ಹುಚ್ಚಿಡ್ದಂಗ ಆಗ್ತೈತೆ. ಏನೋ ಎಫೆಕ್ಟ್ ಆಗಿದೆ ಕಣ. ತಡಿ, ರುಕ್ಮಿಣಿನ ಕರಿಯನ ಪರಿಹಾರ ಹೇಳ್ತಾಳೆ. ಅಯ್ಯೋ ಅವಳೇನ್ ಹೇಳ್ತಾಳೋ, ನಾನೇ ಬರ್ದಿದ್ದ ಆ ಬುಕ್ಕು. ತೆಪ್ಪನ್ ಕುತ್ಕೊಳ್ಳ, ಸ್ವಲ್ಪ ಕರಿತೀನಿ. ರುಕ್ಮಿಣಿ, ರುಕ್ಮಿಣಿ, ರುಕ್ಕು. ಏನ್ರಿ ಕರ್ದಿತ್ತು? ನೋಡಿದೆ ರುಕ್ಮಿಣಿ ಹೇಗೆ ಆಡ್ತಿದ್ದಾನಂತ. ಯಾಕೆ ಹಿಂಗ ಆಡ್ತಿದ್ದಾನೆ? ಮಂಜು ಅವ್ರೆ, ನೀವು ಹಾವಿನ ಸಂಸ್ಕಾರ ಮಾಡಿಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ನೋಡ ನೀನ್ ಹೆಂಡತಿ ಹೇಳೋದು ನಾವಿನ ಜೊತೆ ಸಂಸಾರ ಮಾಡಕತ್ತದ. ರಾಮ ಅದು ಸಂಸಾರ ಅಲ್ಲ, ಸಂಸ್ಕಾರ. ಇದು ನಾಗದೋಷ. ರೀ ವಾಸ್ತು, ಮೊನ್ನೆ ಕೇದಾರದಲ್ಲಿ 50,000 ಜನ ಸತ್ತೋಗಿದ್ದಾರೆ. ಅದ್ರಲ್ಲಿ ಎಷ್ಟೋ ಜನ ಬಾಡಿಗಳೇ ಸಿಕ್ಕಿಲ್ಲ. ಸಿಕ್ಕ ಬಾಡಿಗಳಿಗೆ ಸಂಸ್ಕಾರ ಮಾಡಿದ್ದಾರೆ. ಇನ್ನು ಎಷ್ಟೋ ಬಾಡಿಗಳನ್ನ ಮೀನ್ಗಳೇ ತಿನ್ಕೊಂಡು ಹೋಗಿದೆ. ಹಾಗಂದ್ರೆ ನಿಮ್ ಮಾತಿನ ಅರ್ಥ ಏನು? ಸಂಸ್ಕಾರ ಮಾಡಿದಿರೋ ಬಾಡಿಗಳು ಅಲ್ಲಲ್ಲಿ ಆತ್ಮಗಳಾಗಿ ತೇಲಾಡ್ತಾ ಇರುತ್ತೆ ಅಂತನಾ? ವೇದ ಹಾವಿನ ವಿಷಯನೇ ಬೇರೆ, ಮನುಷ್ಯರ ವಿಷಯನೇ ಬೇರೆ. ಹಾವು ಸತ್ತಾಗ ಮನುಷ್ಯರಿಗೆ ಯಾವ ರೀತಿ ಸಂಸ್ಕಾರ ಮಾಡ್ತೀವೋ ಅದೇ ರೀತಿ ಮಾಡ್ಬೇಕು, ತಿಥಿನೂ ಮಾಡ್ಬೇಕು. ತಿಥಿ ಒಡೆನೂ ಮಾಡ್ಬೇಕು. ಹೌದು ರೀ, ಮರ್ತೇ ಬಿಟ್ಟಿದ್ದೆ. ಅಯ್ಯೋ, ನೀವಿಬ್ರು ಗಂಡ ಹೆಂಡತಿ ಬರೀ ತಿನ್ನೋದ್ರ ಬಗ್ಗೆನೇ ಮಾತಾಡ್ತಿರಲ್ಲ, ಏನಾರು ಪರಿಹಾರ ಹೇಳಿ. ಅದು ಸರಿ, ಇವನ್ ಯಾಕೆ ಹುಚ್ಚುಚ್ಚುರು ತರ ಆಡ್ತಿದ್ದಾನೆ? ಇದೆಲ್ಲ ನಾಗದೋಷ ಕಣ್ರಿ. ಇದಕ್ಕೆ ಒಂದು ಪರಿಹಾರ ಪುಸ್ತಕದಲ್ಲಿದೆ, ನಾನು ಓದ್ಬಿಟ್ಟು ಬಂದು ಹೇಳ್ತೀನಿ. ಅಲ್ಲಿ ತನಕ ನಾ ಎಂತ ಮಾಡೋದು? ಒಂದು ಗೋಣಿಚೀಲ ಕಪ್ಪೆ ಹಿಡಿಬೇಕು. ಎಂತಕ್ಕೆ? ನಿಂಗ್ ತಿನ್ನಕ್ಕೆ. ರುಕ್ಮಿಣಿ ಅವ್ರ, ನನ್ ಕೈಲಿ ಇದನ್ನ ನಂಬಕ ಆಗ್ವಲ್ದ್ರಿ. ಮಂಜ ಹುಚ್ಚಂಗತಿ ಆಡೋದಕ್ಕೂ ಹಾವು ಸತ್ತಿರೋದಕ್ಕೂ ಎಲ್ಲಿಂದೆಲ್ಲಿ ಸಂಬಂಧ ರೀ? ಇದೆಲ್ಲ ನಾಗದೋಷದ ಪ್ರಭಾವ ಶಿವಾನಿ. ಹಾವು ಸಾಯ್ತಿದ್ ಮಂಜಾನೋ ವೇದಾನೋ? ಹಾವು ಸಾಯಿಸಿದ್ದು ವೇದ, ಎಸ್ದಿದ್ದು ಮಂಜ. ಮಂಜ ಇದ್ರಾಗ ಇನ್ವಾಲ್ವ್ ಆಗ್ಯಾನಂದ್ರ ನನಗ್ ನಂಬಕ್ ಆಗ್ವಲ್ದು. ಇವನೇನೋ ನಾಟಕ ಮಾಡಾಕತ್ತಾನ. ನನಗ ಅವನ್ ಮೇಲೆ ಡೌಟ್ ರೀ. ಪರಮವ್ರ ಏನ್ರಿ ಹುಚ್ಚ ಮಂಜನ್ಗಳು ಹುಚ್ಚುಚ್ರಗತೆ ಆಡಾಕತ್ತಾನಂತ. ಜಲ್ದಿನ ಒಂದ್ ಮದ್ವಿ ಮಾಡಿ ಮನಿ ಬಿಟ್ಟು ಓಡಿಸ್ಬಾರ್ದಾ? ಅಲ್ಲಮ್ಮ ಶಿವಾನಿ, ನೀನು ಸಖತ್ತಾಗಿ ಹೇಳ್ತೀಯ. ಅಲ್ಲ, ಕೆಲ್ಸ ಇಲ್ದವ್ರಿಗೆ ಯಾರಮ್ಮ ಹೆಣ್ಣು ಕೊಡ್ತಾರೆ? ಶಿವಾನಿ, ನೀನೇ ಯಾಕೆ ಆಗ್ಬಾರ್ದು? ಬೀರಪ್ಪಜ್ಜ, ನಾನಾ ಅಂತ ಪಾಪನ ಈ ಜನ್ಮದಾಗ ನಾನ್ ಮಾಡಂಗಿಲ್ರಿ. ಅವನಿಗೇನೋ ಹಾವಿನ ದೋಷ ಸುತ್ಕೊಂಡೈತಂತ, ಅದಕ್ಕೆ ಹಿಂಗ್ ಹುಚ್ಚುಚ್ರಗತೆ ಆಡಾಕತ್ತಾನ ಅಂತ ಗೊತ್ತಾತು. ಮೊದ್ಲು ಅವನಿಗೊಂದು ತಾಯ್ತಾ ತಗೊಂಬರ್ತೀನಿ, ಅದನ್ನ ಕಟ್ರಿ, ಸರಿ ಹೋದ್ರು ಹೋಗ್ಬೋದು. ಅದಿರ್ಲಿ, ನೀನ್ ಯಾರೋ ಆ ಶೈಲೇಶ್ ಅನ್ನೋ ಹುಡುಗನ ಮದುವೆ ಆಗ್ಬೇಕು ಅಂತಿದ್ದಲ್ಲ, ಏನಾಯ್ತಮ್ಮ? ಅವರು ಈಗ ಮದ್ವಿ ಮಾಡ್ಕೊಳಕ್ ರೆಡಿ ಅದಾರ್ರಿ. ಈ ಮಂಜ ನಾದಸ್ಪುರ ಕಳೆದ ಹಾಕ್ಯಾನಲ್ಲ, ಅದು ಸಿಕ್ತಂದ್ರ ನಾಳೆನ ನನ್ ಮದ್ವಿ. ಈ ಮಂಜನಿಂದ ಏನೆಲ್ಲ ಎಡವಟ್ಟಾಗತ್ತಮ್ಮ. ಒಂದ್ ಕೆಲಸ ಮಾಡಮ್ಮ, ಅದೇನೋ ತಾಯ್ತ ತಗೋಬರ್ತೀನಿ ಅಂದಲ್ಲ, ತಗೊಂಬ. ಅವ್ನ್ ಊರ್ಗ್ ಹೋಗೋವರೆಗೂ ಕರೆಕ್ಟ್ ಆಗಿದ್ರೆ ಸಾಕು, ಆಮೇಲೆ ಬೇಕಾದ್ರೆ ನೆಗದ್ ಬಿದ್ದೋಗ್ಲಿ. ಎಲೆ ಇವ್ರ ಖುಷಿಯಾಗಿದೆ ಏಕೋ ನಿಂದಲೇ, ಹೂವಿಂದ ಬರೆದ ಕತೆಯ ಹಾವಲ್ಲಿ ಬರೆದೆ ನೀನು. ಯಾಕ ಕೇಸಲ್ಲ ಯಾಕೂಟ್ ಹೋಗ್ತಾ ಇದೆಯಲ್ಲ ಅಂದ್ರ ಈ ವಿಷಯ ಎಲ್ಲಿವರೆಗೂ ಹೋಗಿದೆ ಗೊತ್ತಾ? ಎಲ್ಲಿವರೆಗೂ ಇದೆ? ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇದೆ. ಅಲ್ಲಿ ಹೋಗಿದ್ರು ಪರವಾಗಿರಲ್ಲ, ಶಿವಾನಿ ಕಿವಿ ಮೇಲೆ ಹೋಗಿದೆ. ಶಿವಾನಿ ನಂಬ್ತಾ ಇಲ್ಲ, ಪರಮ ನಂಬ್ತಾ ಇಲ್ಲ. ಈ ಕೇಸಲ್ಲ ಯಾಕೆ ಸಾಲ್ವ್ ಮಾಡ್ತೀಯ? ಅಯ್ಯೋ ವಾಸ, ಏನ ಹಿಂಗಾಗ್ಬಿಡ್ತು. ನಮ್ಮ ಮನೆಯ ನಂಬ್ಲಿಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಗೆಟಪ್ ಎಲ್ಲಾರು ಬಂದು ಬಾಯ್ ಬಿಡಿಸ್ಬಿಡ್ತಾನೆ. ಶಿವಾನಿ ನಂಬ್ಲಿಲ್ಲ ಅಂದ್ರೆ ಮಂತ್ರವಾದಿ ಗೆಟಪ್ ಎಲ್ಲಾರು ಬಂದು ಬಾಯ್ ಬಿಡಿಸ್ತಾನೆ. ಏನ್ ಐಡಿಯಾ ಮಾಡೋದೀಗ? ಒಂದ್ ಕೆಲಸ ಮಾಡೋಣ, ಈ ಮಾಡೋ ಕೆಲಸ ಬಿಟ್ಕೊಂಡು ಬೇರೆ ಕೆಲಸ ಮಾಡೋದನ್ನ ಈಗ. ಹೀಗ್ ಮಾಡಿದ್ರೆ ಈಗ ಹೆಂಗೆ ಹಿಂಗ್ ಮಾಡಿದ್ರೆ ಹೆಂಗೆ ಹೆಂಗ ಅಂತ ಹೇಳೋದಂದ್ರೆ ನಂಗೇನು ಐಡಿಯಾನೇ ಹೊಳಿತಿತ್ತು. ಹೊಸ ಒಂದ್ ಕೆಲಸ ಮಾಡೋ, ನೀನು ಸೀದಾ ನಾಗರ ಬಾವಿಗೆ ಹೋಗು, ನಿಂಗೆ ದುಡ್ಡು ಕೊಡ್ತೀನಿ. ಅಲ್ಲಿ ಜೀವಂತ ನಾಗರ ಹಾವುಗಳು ಸಿಗ್ತವೆ, ತಗೊಂಡ್ಬಂದ್ಬಿಡು. ನಾನು ಹೇಳ್ತೀನಿ, ನಾಗದೇವತೆ ನಮ್ಮ ಮನೆಗೆ ಬಂದಿದೆ, ನಮ್ಮ ಪಾಪ ಎಲ್ಲ ಪರಿಹಾರ ಆಗಿದೆ ಅಂತ ಈ ಕಥೆ ಇಲ್ಲಿಗೆ ಮುಗಿಸ್ಬಿಡೋಣ. ಪ್ರಾಬ್ಲಮ್ ಶುರುವಾಗದೆ ಅಲ್ಲಿಂದ. ಹೆಂಗೆ? ಹಾವು ತರತಿ ನಾ ಜೀವ ಇರ್ಬೇಕಲ್ಲ. ಶಿವಾನಿ, ಅಯ್ಯೋ ತಂದೇನ್ ತಗೋರಿ, ಈ ತಾಯ್ತಾನ ಮಂಜಿನ್ ಕಟ್ರಿ, ಎಲ್ಲಾ ಪರಿಹಾರ ಆಕೇತಿ. ದೋಷ ನಿಜವಾಗ್ಲೂ ಪರಿಹಾರ ಆಗುತ್ತಾ? ಯಾಕೆ ಇಷ್ಟ ಟೆನ್ಷನ್ ಮಾಡ್ಕೊಂಡಿರಿ? ನಾನು ಅವ್ರನ್ನ ಕರೆಕ್ಟ್ ಆಗಿ ಕೇಳ್ಕೊಂಡ್ ಬಂದೇನಿ. ಎಂತ ನಾವ್ ದೋಷ ಇದ್ರು ಈ ತಾಯ್ತಾ ಕಟ್ಟಿದ್ರೆ ಸಾಕಂತ ಎಲ್ಲಾ ದೋಷನೂ ಪರಿಹಾರ ಆಕೇತಿ ಅಂದ್ರು. ಶಿವಾನಿ, ದೋಷ ಏನೋ ಪರಿಹಾರ ಆಗುತ್ತೆ. ಹಾಲು ಕುಡಿಯೋದು, ಮೊಟ್ಟೆ ತಿನ್ನೋದು, ಹಾಲಿಗೆ ಮೊಟ್ಟೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದು, ಇದೆಲ್ಲ ನಿಲ್ಲಿಸ್ತಾನ? ಪಾರೋರ ನೀವೇನ್ರಿ ಅನ್ರಿ, ನಂಗೆ ಯಾಕೋ ಈ ಮಂಜನ್ ಮೇಲೆ ಡೌಟು. ಶಿವಾನಿ, ನೀನೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಒಂದ್ ಕೆಲ್ಸ ಮಾಡ್ರಿ, ನೆಕ್ಸ್ಟ್ ಟೈಮ್ ಅವ್ನೇನ್ರ ತತ್ತಿ ಬೇಕು, ಹಾಲ್ ಬೇಕು, ಹಾಲ್ನಾಗ ತತ್ತಿ ಮಿಕ್ಸ್ ಮಾಡಿ ಕೊಡು ಅಂತ ಹೇಳಿದ್ರ ಕಾಲ್ನ ಹಾಕೊಂಡು ತುಳಿದ್ಬಿಡ್ರಿ. ಅವ್ರನಲ್ರಿ ಮಂಜಿನ್. ನಾನ್ ತಗೊಂಡಿದ್ದು ಶಾಕ್ನ. ನನ್ ಕನ್ಸಲ್ಲಿ ಅವಾಗ ಹಾವು ಬರ್ತಾ ಇರುತ್ತೆ. ಎಲ್ರು ಸರ್ಪದೋಷ ಇದೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬಾ ಅಂತ ಹೇಳ್ತಿರ್ತಾರೆ. ಅಂತದ್ರಲ್ಲಿ ನಾಗದೋಷ ಇರೋ ಮಂಜುಗೆ ನಾನು ಕಾಲಲ್ಲಿ ಹಾಕೊಂಡು ತುಳಿದ್ಬಿಟ್ರೆ ಪರಿಹಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾಗಿಲ್ಲ, ಪಾತಾಳ ಲೋಕದಲ್ಲಿರೋ ನಾಗಲೋಕಕ್ಕೆ ಹೋಗ್ಬೇಕಾಗತ್ತೆ. ತಾಳೆ ಹೂವ ಪೊದೆಯಿಂದ ಜಾರಿ ಜಾರಿ ಹೊರಬಂದ
ಒಪ್ಕೋಬೇಕು. ಅಯ್ಯೋ ಒಪ್ಕೊಳ್ದೆ ಇನ್ನೇನ್ ಮಾಡ್ತಾನೆ? ಒಪ್ಕೊಳ್ತಾನೆ. ಏನೋ ಮಂಜ ಒಪ್ಕೊತ್ಯಾ? ಒಪ್ಕೊಳ. ನೀವೇ ಒಂದ್ ಪರಿಹಾರ ಹೇಳ್ಬೇಕು. ಸಂಪ್ರದಾಯದ ಪ್ರಕಾರವಾಗಿ ವಿಧಿವಿಧಾನದಿಂದ ಸರ್ಪ ಸಂಸ್ಕಾರ ಮಾಡ್ಬೇಕು. ಹಾಗ್ ಮಾಡಿದ್ರೆ ಸರ್ಪ ಬಿಟ್ಟು ಹೋಗತ್ತೆ. ಓ ಸರ್ಪ ಏನೋ ಹೇಳ್ತಾನೆ ಇಲ್ಲ. ನೀವು ವಿಧಿವಿಧಾನದಿಂದ ಸಂಸ್ಕಾರ ಮಾಡಿದ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಶಭಾಷ್. ಜಾನ್ ಹೆಂಗಿದ್ಯಾ? ಪರವಾಗಿಲ್ಲ ಅಣ್ಣ. ಪರಮವ್ರ ಏನ್ರಿ ಇದು? ಇದ ಕೆರೆ ಮೀನು. ಅಯ್ಯೋ ಆವಮ್ಮ ಸತ್ತೋಗೈತಿ. ಹುಡ್ತಾಗ್ಲ ಸತ್ತೋಗಿದೆ. ಪ್ಲಾಸ್ಟಿಕ್ ಹಾವು. ಇದು ನಮ್ಮ ಮನೆ ಪಕ್ಕದಲ್ಲಿ ಬಿದ್ದಿತ್ತು. ಏನ ಕತೆ? ಏನು ಗೊತ್ತಿಲ್ಲ ಅಣ್ಣ. ನಮಗೆಲ್ಲ ಗೊತ್ತಪ್ಪ. ರೀ ಪರಮೇಶ್ವರ್ ಅವರೇ, ಇವನ್ ಪೂರ್ತಿ ಸರಿ ಹೋಗ್ಬೇಕು ಅಂದ್ರೆ ಈ ಹಾವನ್ನ ಕತ್ತಿಗೆ ಸುತ್ತಿ ಒಂದ್ 10 ಬಾರ್ಸಿ. ತಗಡಕ್ಕಾಗಲ್ಲ, ಬಿಟ್ಬಿಡ. ಲೇ ಮಂಜ, ಯಾಕೋ ಹಿಂಗ್ ಮಾಡ್ದಿ? ಹೇಳ ಅದು ವೇದನ್ ಜೊತೆ ಒಂದ್ ವಾರ ಹೊರಗಡೆ ಸುತ್ತಕ್ಕೆ ನಂಗೆ ಇಷ್ಟ ಇರ್ಲಿಲ್ಲ. ಅದಕ್ಕೆ ಈ ತರ ನಾಟಕ ಮಾಡ್ದೆ. ಲೇ ಮಂಜ, ನನ್ ತಂಗಿಗೆ ಮೋಸ ಮಾಡೋ ಧೈರ್ಯ ಬಂತೇನೋ? ನಟ ಭಯಂಕರ, ಅಣ್ಣನ್ ತಮ್ಮ ನಟ ಕಿಂಕರ. ಹಂಗಲ್ಲ ಅತ್ತೆಮ್ಮ, ಏನೋ ನಿಮ್ ಚಿಕ್ಕ ಮಗ ಅನ್ಕೊಂಡು ನನ್ ತಪ್ಪನ್ನೆಲ್ಲ ಹೊಟ್ಟಿಗೆ ಹಾಕಳೆ. ಇಲ್ಲ ಕಣೋ, ನಿನ್ನ ನನ್ನ ಹಳ್ಳಿ ಅಂತ ತಲೆ ಹಾಕೊಂಡಿದ್ದೀನಿ. ಲೇ ಮಂಜ, ನೀನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಏನ್ ಒಂದ್ ವಾರ ಆಚೆ ಕಡೆ ಸುತ್ತಾಡ್ಬೇಕಾ? ಅಲ್ಲ